ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆರೋಗ್ಯವೇ ಭಾಗ್ಯ ಅನ್ನೋದು ಸರ್ಕಾರದ ಘೋಷಣೆಯಾಗಿತ್ತು. ಜನರ ಜೀವವೇ ಮುಖ್ಯ, ಕೋಟಿ ಕೋಟಿ ನಷ್ಟವಾದ್ರೂ ಪರವಾಗಿಲ್ಲ ಅಂದಿದ್ದು ಇದೇ ಸರ್ಕಾರ. ಆದ್ರೆ ಗುಟ್ಕಾ ಮತ್ತು ಪಾನ್ ಮಸಾಲ ನಿಷೇಧ ಮಾಡಿ ಕೇವಲ 48 ಗಂಟೆ ಕಳೆಯೋ ಮುನ್ನವೇ ಡಿಕೆ ಶಿವಕುಮಾರ್ ಸರ್ಕಾರ ಅಕ್ಷರಶಃ ಯೂ-ಟರ್ನ್ ಹೊಡೆದಂತೆ ಕಾಣ್ತಾ ಇದೆ. ಹೌದು, ಗುಟ್ಕಾ ನಿಷೇಧದ ಆ ಖಡಕ್ ಆದೇಶ ಈಗ ಅಧಿಕೃತವಾಗಿ ವಾಪಸ್ ಪಡೆಯುವ ಹಂತಕ್ಕೆ ಬಂದು ನಿಂತಿದೆ. ಅತ್ತ ಅಡಿಕೆ ಬೆಳೆಗಾರರ ಆಕ್ರೋಶ, ಎತ್ತ ಶಾಸಕರ ನಿಯೋಗದ ಒತ್ತಡಕ್ಕೆ ಸರ್ಕಾರ ಮಣಿತಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಸಲಿಗೆ ಈ 48 ಗಂಟೆಯಲ್ಲಿ ನಡೆದಿದ್ದೇನೋ? ಗುಟ್ಕಾ ಬ್ಯಾನ್ ಆದೇಶವನ್ನೇ ಬ್ಯಾನ್ ಮಾಡಿದ್ರಾ? ನೋಡ್ತಾ ಹೋಗೋಣ ಬನ್ನಿ. ಸಾರ್ವಜನಿಕ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಗುಟ್ಕಾ ನಿಷೇಧಿಸಿ ಬಿಗಿಯಾದ ನಿರ್ಧಾರ ಕೈಗೊಂಡಿದ್ದ ರಾಜ್ಯ ಸರ್ಕಾರ ಜಾರಿಯಾದ ಕೇವಲ 48 ಗಂಟೆಗಳಲ್ಲೇ ಸೈಲೆಂಟ್ ಆಗಿ ಯೂ-ಟರ್ನ್ ಹೊಡೆದಿದೆ. ಈ ಆದೇಶ ಹೊರಬಿದ್ದ ಬೆನ್ನಲ್ಲೇ ಮಲೆನಾಡು ಹಾಗೂ ಬಯಲುಸೀಮೆ ಭಾಗಗಳಲ್ಲಿ ಅಡಿಕೆ ಮಾರುಕಟ್ಟೆ ತೀವ್ರ ಕುಸಿತ ಕಂಡಿದ್ದು, ಆತಂಕಕ್ಕೊಳಗಾದ ಅಡಿಕೆ ಬೆಳೆಗಾರರು ಮತ್ತು ಶಾಸಕರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲೆ ತೀವ್ರ ರಾಜಕೀಯ ಒತ್ತಡ ಹೇರಿದ್ದಾರೆ ಎನ್ನಲಾಗ್ತಾ ಇದೆ. ತಮ್ಮ ಗಮನಕ್ಕೆ ತರದೆ ಹಠಾತ್ ಆಗಿ ಈ ಆದೇಶ ಹೊರಡಿಸಿದ್ದನ್ನ ಪ್ರಶ್ನಿಸಿರುವ ಸಿಎಂ ಕೂಡಲೇ ನಿಷೇಧ ಆದೇಶವನ್ನ ಹಿಂಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದ್ದು, ಸರ್ಕಾರದ ಈ ದ್ವಂದ್ವ ನಿಲುವು ಹಾಗೂ ದಿಢೀರ್ ನಿರ್ಧಾರ ಬದಲಾವಣೆ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಗುಟ್ಕಾ ನಿಷೇಧದ ತೀರ್ಮಾನವು ರಾಜ್ಯದ ಸುಮಾರು 9.50 ಲಕ್ಷ ಹೆಕ್ಟೇರ್ ಪ್ರದೇಶದ ಅಡಿಕೆ ಬೆಳೆಗಾರರ ಬದುಕಿಗೆ ಕೊಳ್ಳಿ ಇಡಲಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಮತ್ತು ಕಾಂಗ್ರೆಸ್ ಶಾಸಕರ ಜಂಟಿ ನಿಯೋಗವು ಸರ್ಕಾರಕ್ಕೆ ತೀವ್ರ ಎಚ್ಚರಿಕೆ ನೀಡಿದೆ. ದೇಶದ 76% ಅಡಿಕೆ ಬೆಳೆಯುವ ಕರ್ನಾಟಕದ 7-8 ಜಿಲ್ಲೆಗಳ ಆರ್ಥಿಕತೆಯೇ ಈ ಕೃಷಿಯ ಮೇಲೆ ನಿಂತಿದ್ದು, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಹಾಗೂ ಶಾಸಕ ಶಾಂತನಗೌಡ ನೇತೃತ್ವದಲ್ಲಿ ಮುಖ್ಯಮಂತ್ರಿಯವರನ್ನ ಭೇಟಿಯಾದ ನಿಯೋಗವು ಗುಟ್ಕಾ ಬ್ಯಾನ್ನಿಂದ ಅಡಿಕೆಗೆ ಬೇಡಿಕೆ ಕುಸಿದು ಲಕ್ಷಾಂತರ ರೈತ ಕುಟುಂಬಗಳು ಬೀದಿಗೆ ಬೀಳಿವೆ ಅಂತ ಕಳವಳ ವ್ಯಕ್ತಪಡಿಸಿದೆ. ಸಂಕಷ್ಟದಲ್ಲಿರುವ ರೈತರ ಮೇಲೆ ಗದಾಪ್ರಹಾರ ಮಾಡಬೇಡಿ ಎಂಬ ವಿಪಕ್ಷಗಳು ಹಾಗೂ ರೈತ ಸಂಘಟನೆಗಳ ಒಗ್ಗಟ್ಟಿನ ಹೋರಾಟ ಮತ್ತು ತೀವ್ರ ಒತ್ತಡಕ್ಕೆ ಅಂತಿಮವಾಗಿ ಸರ್ಕಾರ ಮಣಿತಾ ಅನ್ನೋ ಪ್ರಶ್ನೆ ಮೂಡಿದೆ. ಒಂದೇ ದಿನದಲ್ಲಿ 2,500 ರೂಪಾಯಿ ದರ ಕುಸಿತ. ಹೌದು, ಸರ್ಕಾರದ ಒಂದು ನಿಷೇಧದ ಆದೇಶ ಮಾರುಕಟ್ಟೆಯಲ್ಲಿ ಭಾರೀ ಅವಾಂತರವನ್ನೇ ಸೃಷ್ಟಿಸಿದ್ದು, ಶಿವಮೊಗ್ಗ ಹಾಗೂ ಚನ್ನಗಿರಿ ಮಾರುಕಟ್ಟೆಗಳಲ್ಲಿ ಅಡಿಕೆ ಬೆಲೆ ಒಂದೇ ದಿನದಲ್ಲಿ ಕ್ವಿಂಟಾಲ್ಗೆ 54,000 ರೂಪಾಯಿಯಿಂದ 51,500 ರೂಪಾಯಿಗೆ ತೀವ್ರವಾಗಿ ಕುಸಿದಿದೆ. ದಿಢೀರ್ ಬ್ಯಾನ್ ಆದೇಶದಿಂದಾಗಿ ಖರೀದಿದಾರರೇ ಮಾರುಕಟ್ಟೆಯಿಂದ ಹಿಂದೆ ಸರಿತಾ ಇದ್ದು, ವ್ಯಾಪಾರಿಗಳು ಪರಿಸ್ಥಿತಿಯ ಲಾಭ ಪಡೆದು ಕೃತಕ ಬೆಲೆ ಕುಸಿತದ ಕಳ್ಳಾಟಕ್ಕೆ ಇಳಿದಿದ್ದಾರೆ. ಸರ್ಕಾರದ ಈ ನಡೆ ನೇರವಾಗಿ ರೈತರ ಶೋಷಣೆಗೆ ದಾರಿಯಾಗಿದ್ದು, ವರ್ತಕರ ಹೊಟ್ಟೆ ತುಂಬಿಸೋದಕ್ಕೆ ಮತ್ತು ಅವರ ಹಿತಾಸಕ್ತಿ ಕಾಯೋದಕ್ಕೆ ಎಂತಹ ನಿರ್ಧಾರ ತಂದಿದ್ದೀರಾ ಅಂತ ಸಂಕಷ್ಟಕ್ಕೀಡಾಗಿರುವ ಅಡಿಕೆ ಬೆಳೆಗಾರರು ತೀವ್ರ ಆಕ್ರೋಶ ಹೊರಹಾಕ್ತಿದ್ದಾರೆ. ಗುಟ್ಕಾ ನಿಷೇಧದ ತೀರ್ಮಾನವು ಆಡಳಿತಾರೂಢ ಸರ್ಕಾರದಲ್ಲಿದ್ದ ಭಾರೀ ಸಮನ್ವಯದ ಕೊರತೆಯನ್ನ ಜಗಜ್ಜಾಹೀರುಗೊಳಿಸಿದ್ದು, ಈ ಮಹತ್ವದ ಆದೇಶದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳೇ ಕೈ ತೊಳೆದುಕೊಂಡಿದ್ದಾರೆ. ಆಹಾರ ಸುರಕ್ಷತಾ ಇಲಾಖೆಯ ಏಕಪಕ್ಷೀಯ ನಿರ್ಧಾರದ ವಿರುದ್ಧ ಗರಂ ಆಗಿರುವ ಸಿಎಂ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಮತ್ತೊಂದು ಕಡೆ ಸಚಿವ ಯುಟಿ ಖಾದರ್ ಬ್ಯಾನ್ ಆದೇಶ ಹಿಂಪಡೆಯಲು ಕೊಟ್ಟಿರೋ ಸೂಚನೆ ಬಗ್ಗೆ ತಮಗೆ ಅರಿವಿಲ್ಲ ಅನ್ನೋ ಮೂಲಕ ದ್ವಂದ್ವ ಸೃಷ್ಟಿಸಿದ್ದಾರೆ. ಸರ್ಕಾರದ ಈ ನಡೆಯನ್ನ ವಸೂಲಿ ತಂತ್ರ ಅಂತ ಕಟುವಾಗಿ ಟೀಕಿಸಿರುವ ಎಂಎಲ್ಸಿ ಸಿಟಿ ರವಿ ಗುಟ್ಕಾ ಕಂಪನಿಗಳ ಜೊತೆ ಡೀಲ್ ಆಗಿದೆಯಾ ಅಂತ ಪ್ರಶ್ನಿಸಿದ್ರೆ, ಸಂಸದ ಬಿವೈ ರಾಘವೇಂದ್ರ ಸಿಗರೇಟ್ ಕಂಪನಿಗಳ ಲಾಬಿಗೆ ಮಣಿದು ಅಡಿಕೆ ಬೆಳೆಗಾರರನ್ನ ಬಲಿ ನೀಡಲಾಗ್ತಾ ಇದೆಯಾ ಅಂತ ಸಿಡಿದೆದ್ದಿರೋದು ಸರ್ಕಾರವನ್ನ ಸಂಪೂರ್ಣ ಇಕ್ಕಟ್ಟಿಗೆ ಸಿಲುಕಿಸಿದೆ. ಒಂದೆಡೆ ಸಾರ್ವಜನಿಕ ಆರೋಗ್ಯ ರಕ್ಷಣೆ ಮತ್ತು ಬಾಯಿ ಕ್ಯಾನ್ಸರ್ ತಡೆಯುವ ಮಹತ್ವಾಕಾಂಕ್ಷೆಯ ಗುರಿ,
ಇನ್ನೊಂದೆಡೆ ಲಕ್ಷಾಂತರ ಅಡಿಕೆ ಬೆಳೆಗಾರರ ಜೀವನೋಪಾಯದ ರಕ್ಷಣೆ. ಈ ಎರಡರ ನಡುವೆ ಸಿಲುಕಿರುವ ರಾಜ್ಯ ಸರ್ಕಾರಕ್ಕೆ ಈಗ ದೊಡ್ಡ ಧರ್ಮ ಸಂಕಟ ಎದುರಾಗಿದೆ. ಗುಟ್ಕಾ ನಿಷೇಧದ ತೀರ್ಮಾನ ಮತ್ತು ತದನಂತರದ ಗೊಂದಲಮಯ ಯೂಟರ್ನ್ ನಿರ್ಧಾರವು ಆರೋಗ್ಯಕರ ಸಮಾಜದ ನಿರ್ಮಾಣ ಹಾಗೂ ರೈತರ ಹಿತರಕ್ಷಣೆ ಎರಡನ್ನೂ ಸಾಧಿಸಲು ವಿಫಲವಾದಂತೆ ಕಾಣಿಸ್ತಾ ಇದೆ. ಇದಕ್ಕೆ ರಿಯಾಕ್ಟ್ ಮಾಡಿರುವ ರೈತರು ಹಾಗೂ ಸಂಘಟನೆಗಳು ಕೇವಲ ಅಡಿಕೆ ಆಧಾರಿತ ಉತ್ಪನ್ನಗಳನ್ನ ಗುರಿಯಾಗಿಸೋ ಬದಲು ಸಿಗರೇಟ್, ತಂಬಾಕು ಮತ್ತು ಮದ್ಯವನ್ನೂ ಕೂಡ ಸಂಪೂರ್ಣವಾಗಿ ಬ್ಯಾನ್ ಮಾಡಿ ಅಂತ ಸರ್ಕಾರಕ್ಕೆ ಬಹಿರಂಗ ಸವಾಲು ಎಸೆದಿದ್ದಾರೆ. ಸರ್ಕಾರದ ಈ ದ್ವಂದ್ವ ನೀತಿಯಿಂದಾಗಿ ತಂಬಾಕು ಮುಕ್ತ ಕರ್ನಾಟಕದ ಕನಸಿಗೆ ಬಲವಾದ ಪೆಟ್ಟು ಬಿದ್ದಂತಾಗಿದೆ. ಈ ಗೊಂದಲವನ್ನೇ ಬಂಡವಾಳ ಮಾಡಿಕೊಳ್ತಾ ಇರುವ ಮಧ್ಯವರ್ತಿಗಳು ಮತ್ತು ದಲ್ಲಾಳಿಗಳು ರೈತರನ್ನ ಶೋಷಿಸುವ ಆತಂಕ ಎದುರಾಗಿದ್ದು, ಆಗಸ್ಟ್ 17ರಂದು ಬಿಜೆಪಿ ಶಾಸಕರ ನಿಯೋಗವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ಅಡಿಕೆ ಬೆಳೆಗಾರರಿಗೆ ಶಾಶ್ವತ ಪರಿಹಾರ ಹಾಗೂ ಮಾರುಕಟ್ಟೆ ಸ್ಥಿರತೆಗೆ ಆಗ್ರಹಿಸಲು ಸಿದ್ಧತೆ ನಡೆಸಿದೆ. ಒಟ್ಟಿನಲ್ಲಿ ಗುಟ್ಕಾ ನಿಷೇಧದ ವಿಷಯದಲ್ಲಿ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ 4 ಹೆಜ್ಜೆ ಹಿಂದೆ ಬಂದಿದೆ. ಆರೋಗ್ಯ ಮುಖ್ಯ ಅಂದಿದ್ದ ಸರ್ಕಾರ ಈಗ ಅಡಿಕೆ ಬೆಳೆಗಾರರ ಹಿತ ಮುಖ್ಯ ಅಂತ ಹೇಳ್ತಾ ಇದೆ. ಸರ್ಕಾರದ ಈ ಗೊಂದಲದ ನಿರ್ಧಾರದಿಂದ ರೈತರಿಗೆ ಸಾವಿರಾರು ಕೋಟಿ ನಷ್ಟವಾಗಿದ್ದಂತೂ ಸತ್ಯ. ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸೋ ಬದಲು ಇಂತಹ ಸೂಕ್ಷ್ಮ ವಿಷಯಗಳಲ್ಲಿ ಸರ್ಕಾರ ಯಾಕೆ ಎಚ್ಚರಿಕೆ ವಹಿಸಲಿಲ್ಲ ಅನ್ನೋದೇ ಎಲ್ಲರ ಪ್ರಶ್ನೆ. ಇದು ಗುಟ್ಕಾ ಕಂಪನಿಗಳ ಜೊತೆಗಿನ ಒಪ್ಪಂದನೋ ಅಥವಾ ರೈತರ ಮೇಲಿನ ನಿಜವಾದ ಕಾಳಜಿನೋ ಕಾಲವೇ ಉತ್ತರಿಸಬೇಕು.